ನಮಸ್ಕಾರ. ಎಲ್ಲಾರು ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಏನಪ್ಪಾ ಇವತ್ತು ವಿಶೇಷ ಅಂತಂದ್ರೆ ನನ್ನ ಬರ್ಡೇ. ಏನ್ ಅಷ್ಟೊಂದೇನು ಬರ್ಡೇ ಆತರ ಏನು ಆಚರಿಸ್ಕೊಳಲ್ಲ. ಯಾಕೆ ಅಂತಂದ್ರೆ ನನ್ಗೆ ಮತ್ತೆ ನನ್ನ ತಮ್ಮನ್ಗೆ ಸ್ಕೂಲ್ ಸರ್ಟಿಫಿಕೇಟ್ ಅಲ್ಲಿ ಒಂದಿದೆ, ನಮ್ಮಮ್ಮ ಹೇಳೋ ಪ್ರಕಾರ ಡೇಟ್ ಒಂದಿದೆ. ಹಂಗಾಗಿ ಇಬ್ರಿಗೂ ಅಷ್ಟೊಂದು ಆಸಕ್ತಿ ಏನಿಲ್ಲ ಬರ್ಡೇ ಎಲ್ಲ ಸೆಲೆಬ್ರೇಟ್ ಮಾಡ್ಕೊಳಕ್ಕೆ. ಮನೆಯವರು ಮಕ್ಳು ವಿಶ್ ಮಾಡಿದಾಗ ಅವ್ರಿಗೋಸ್ಕರ ಅಂತ ಅನ್ಬಿಟ್ಟು ಓಕೆ ಅಂತ ಅನ್ಬಿಟ್ಟು ಇದ್ ಮಾಡ್ತೀವಿ. ಯಾಕೆಂದ್ರೆ ಹಳ್ಳಿಗಳ ಕಡೆ ನಿಮ್ಗೆ ಗೊತ್ತಿರ್ಬೋದು, ಕಿವಿ ಯಾರ್ಗೆ ಹಿಂಗ್ ಹಿಂಗ್ ಮಾಡಿದ್ರೆ, ಕಿವಿ ಮುಟ್ಸಿದ್ರೆ ಅವ್ರನ್ನ ತಗೊಂಡೋಗಿ ಸ್ಕೂಲ್ ಸೇರ್ಸ್ಬಿಡೋದು. ಇಲ್ಲ ಅಂತ ಅಂದ್ರೆ ಏನ್ ಮಾಡೋರು, ತೀಟೆ ಜಾಸ್ತಿ ಮಾಡ್ತಾವಲ್ಲ ಮಕ್ಳು, ಅವ್ರನ್ನ ತಗೊಂಡೋಗಿ ಫಸ್ಟ್ ಸ್ಕೂಲ್ ಸೇರ್ಸ್ಬೇಕನ್ನೋದು ಅಪ್ಪ ಅಮ್ಮನ್ಗೆ ಅವಾಗ ಎತ್ತಿದ್ದು. ಹಂಗಾಗಿ 90s ಅಲ್ಲಿ ಯಾರ್ಯಾರು ಹುಟ್ಟಿದ್ರ ಅವ್ರಿಗೆ ಅವಾಗ ಅದೇ ತರನೇ ಸೇರ್ಸ್ಕೊಳ್ತಿದ್ದು ಸ್ಕೂಲ್ಗೆ. ಹಂಗಾಗಿ ಸ್ಕೂಲಲ್ಲಿ ಒಂದ್ ಕೊಟ್ಟಿದ್ದಾರೆ, ಇದು ಆತರ ಸೇರ್ಸ್ತಿದ್ರಲ್ವಾ. ಹಂಗಾಗಿ ಇವಾಗ ಏನಾಗಿದೆ ಅಂತಂದ್ರೆ ಇಬ್ರಿಗೂ ಆತರ ಡೇಟ್ ಇದಾಗ್ಬಿಟ್ಟಿದೆ. ಹಂಗಾಗಿ ನಮ್ಮಿಬ್ರಿಗೂ ಏನ್ ಅಷ್ಟು ಆಸಕ್ತಿ ಇಲ್ಲ. ಸರಿ ಅಂತ ಅನ್ಬಿಟ್ಟು ಮನೆಯವರು ವಿಶ್ ಮಾಡಿದ್ರು. ಅಮ್ಮನ್ ಮನೆಗೆ ಹೋಗ್ಬಿಟ್ಟು ಆಶೀರ್ವಾದ ತಗೊಂಡ್ ಬರ್ತೀನಿ ಇವತ್ತು. ತಗೊಂಡ್ ಬಂದು ಚಂದುಗೆ ಲಂಚ್ ಕೊಡ್ಬೇಕಲ್ವಾ, ಹಂಗಾಗಿ ಅವ್ನ್ಗೆ ಲಂಚ್ ಮಾಡ್ಕೊಂಡು ತಗೊಂಡ್ ಹೋಗ್ಬಿಟ್ಟು ಇದನ್ನ ಕೊಟ್ಬಿಟ್ಟು ಬರೋಣ ಅಂತ ಅನ್ಬಿಟ್ಟು. ರಶ್ಮಿದು ಒಂದು ಸೆರಾಮಿಕ್ ನಮ್ಮನೇಲೆ ಉಳ್ಕೊಂಡ್ಬಿಟ್ಟಿತ್ತು, ಅದು ಕೊಡೋಣ ಅಂದ್ರೆ ಅದ್ ಯಾಕೋ ಆಗ್ತಾನೆ ಇಲ್ಲ. ಅದ್ ನಮ್ಮನೇಲೇ ಉಳ್ಕೊಂತಾ ಇದೆ. ಅಮ್ಮ, ಮನೆಯವರು, ಅಜ್ಜಿ 3 ಜನ ಆಶೀರ್ವಾದ ಮಾಡಿದ್ರೆ ದೇವ್ರ ಆಶೀರ್ವಾದ ಮಾಡ್ದಂಗೆ. ಯಾಕೆಂದ್ರೆ ಅಮ್ಮ ಯಾವಾಗ್ಲೂ ಒಂದೇ ಆಶೀರ್ವಾದ ಮಾಡೋದು, ನಗ್ನಗ್ತಾ ಚೆನ್ನಾಗಿರು ಅಂತ. ಮನೆಯವರು ಆಶೀರ್ವಾದ ಮಾಡಿದ್ರು, ನೀನಾಗಿರು, ಯಾರಿಗೋಸ್ಕರನು ಚೇಂಜ್ ಆಗೋಕ್ ಹೋಗ್ಬೇಡ, ನೀನ್ ಹೆಂಗಿದ್ಯೋ ಹಂಗೆ ಇರು, 100 ವರ್ಷ ಚೆನ್ನಾಗಿರು ಅಂತ. ಅಜ್ಜಿನೂ ಅಷ್ಟೇನೆ, ಚೆನ್ನಾಗಿರವ ಯಾವಾಗ್ಲೂ ನಗ್ನಗ್ತಾ ಅಂತ ಅನ್ಬಿಟ್ಟು ಆಶೀರ್ವಾದನ ಮಾಡ್ತಾರೆ. 3 ಜನನು ಆಶೀರ್ವಾದ ತಗೊಂಡ್ರೆ ಇವತ್ತಿನ ಒಂದು ಬರ್ತ್ಡೇ ಕಂಪ್ಲೀಟ್ ಆದಂಗೆನೆ. ಇವಾಗ ಚಂದುಗೆ ಅಂತ ಅನ್ಬಿಟ್ಟು ಲಂಚ್ ನ ರೆಡಿ ಮಾಡ್ಕೊಳ್ತಾ ಇದೀನಿ. ಇವಾಗ ಕೊಟ್ಬಿಟ್ಟು ಅಮ್ಮನ ಮನೆಗೆ ಹೋಗ್ಬಿಟ್ಟು ಹಂಗೇನೆ ಅಲ್ಲಿ ದನ್ವಿನೂ ಕೂಡ ನೋಡ್ಕೊಂಡು ಬರ್ತೀನಿ. ನಮ್ಮನೇಲಿ ಹೆಂಗೆ ಅಂತಂದ್ರೆ, ನೀನ್ ಯಾವ ಹಬ್ಬನಾದ್ರೂ ಮಾಡ್ಕೋ, ಮೊದಲು ನಮ್ಗೆ ಸ್ಕೊಂಡಿರಲ್ಲ ಅಪ್ಪ ಮಕ್ಳು. ಅಜ್ಜಿ ಆದ್ರೆ ಅರ್ಥ ಮಾಡ್ಕೋತಾರೆ, ಏನೋ ಪೂಜೆ ಮಾಡ್ತಾ ಇದ್ದಾಳೆ ಮಾಡ್ಲಿ ಅಂತ ಅನ್ಬಿಟ್ಟು. ಮನೆಯವರು ಮಕ್ಳು ಹಂಗಲ್ಲ, ಅವ್ರಿಗೆ ಫಸ್ಟ್ ಅಡ್ಗೆನ ಮಾಡಿಟ್ಬಿಟ್ಟು ಆಮೇಲೆ ನಾನು ನಿಧಾನ ಕುತ್ಕೊಂಡು ಪೂಜೆ ಮಾಡ್ಕೋಬೇಕು ಅಂತ. ಮನೆಯವರು ಅಷ್ಟೇ, ಮಕ್ಳು ಅಷ್ಟೇನೆ. ಅವಾಗಿಂದನೂ ನಾನು ಅದೇ ಬೇಸ ಮಾಡಿದೀನಿ, ಮಾಡ್ಕೊಂಡ್ ಬಂದಿದೀನಿ. ಯಾಕೆಂದ್ರೆ ಅವ್ರು 3 ಜನನ ಹಸುನ ತಡ್ಕೊಳಲ್ಲ. ಹಂಗಾಗಿ ಫಸ್ಟ್ ನಾನು ಮಾಡ್ಬಿಟ್ಟು ನೈವೇದ್ಯಕ್ಕೆ ಎತ್ತಿಟ್ಕೊಂಡ್ಬಿಡ್ತೀನಿ. ಆಮೇಲೆ ಅವ್ರು ಹಾಕೊಂಡು ಏನ್ ತಿನ್ಲಿ ಅನ್ಕೊಂಡು ಸುಮ್ನೆ ಆಗ್ಬಿಟ್ಟು ನನ್ ಪಾಡಿಗೆ ನಾನು ಪೂಜೆ ಮಾಡ್ತೀನಿ. ಆಮೇಲೆ ಅವ್ರದ್ದೆಲ್ಲ ನಿಧಾನಕ್ಕೆ ನಡೀತಾ ಇರುತ್ತೆ. ಹಬ್ಬಗಳಲ್ಲಿ ಎಲ್ಲ ಹಬ್ಬದಲ್ಲೂ ಹಂಗೆ ಮಾಡೋದು ಅಪ್ಪ ಮಕ್ಳೆಲ್ಲ. ಸರಿ ಅಂತ ಅನ್ಬಿಟ್ಟು ನಮಗೂ ಗಡಿಬಿಡಿ ಇರುತ್ತಲ್ವಾ ಹಬ್ಬಗಳಲ್ಲಿ. ಹಂಗಾಗಿ ಇವತ್ತು ಪೊಂಗಲ್ನ ಯಾವ ತರ ಮಾಡೋದು ಈಸಿಯಾಗಿ ಬನ್ನಿ ತೋರಿಸ್ತೀನಿ. ಸೂಪರ್ ಆಗಿರುತ್ತೆ, ನೀವು ಕೂಡ ಟ್ರೈ ಮಾಡಿ. ಹೆಣ್ಮಕ್ಳಿಗೆ ಏನು ಅಂತಂದ್ರೆ ಹಬ್ಬ ಬರ್ತಾ ಇದೆಯಲ್ವಾ, ಅದು ಒಂದೇ ಕುಕ್ಕರ್ ಅಲ್ಲಿ ಸಿಹಿ ಪೊಂಗಲು ಖಾರ ಪೊಂಗಲು ಎರಡನ್ನೂ ಕೂಡ ಒಂದೇ ಸಲ ಮಾಡ್ಕೊಳ್ಬಹುದು. ಯಾಕೆಂದ್ರೆ ಹಬ್ಬ ಅಂತಂದ್ರೆ ನಿಮ್ಮೆಲ್ಲರಿಗೂ ಗೊತ್ತು ಎಷ್ಟು ಗಡಿಬಿಡಿ ಇರುತ್ತೆ ಅಂತ. ಅವಾಗ ಸಪರೇಟ್ ಎಲ್ಲ ಮಾಡೋದಕ್ಕೆ ಆಗೋದಿಲ್ಲ ಅಲ್ಲ. ಒಂದೇ ಕುಕ್ಕರ್ ಅಲ್ಲಿ ಮಾಡೋದನ್ನ ತೋರಿಸ್ತೀನಿ, ತುಂಬಾ ಚೆನ್ನಾಗಿರುತ್ತೆ, ರುಚಿನೂ ಅಷ್ಟೇ ಅದ್ಭುತವಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ಈ ಹಬ್ಬದಲ್ಲಿ ಅಂತ ಹೇಳ್ತೀನಿ. ಬನ್ನಿ ಅದ್ ಹೆಂಗ್ ಮಾಡೋದಂತ ತೋರಿಸ್ಕೊಡ್ತೀನಿ. ಮಕರ ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲರ ಮನೆಗಳಲ್ಲೂ ಸಾಮಾನ್ಯವಾಗಿ ಮಾಡುವಂಥ ಒಂದು ರೆಸಿಪಿ ಅಂದರೆ ಅದು ಖಾರ ಪೊಂಗಲ್ಲು ಮತ್ತು ಸಿಹಿ ಪೊಂಗಲ್ಲು. ತುಂಬಾ ರುಚಿಯಾಗಿರುತ್ತೆ. ನಮ್ಮ ಎಲ್ಲ ಹೆಣ್ಮಕ್ಳಿಗೂ ಇದು ಯೂಸ್ ಆಗುತ್ತೆ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಯಾಕೆಂತಂದರೆ ಮನೆ ಕ್ಲೀನಿಂಗಿಂದ ಹಿಡಿದು ಪೂಜೆ ಇರ್ಬೋದು, ಅಥವಾ ಈ ಕಡೆ ಮಕ್ಳಿಗೂ ಹೊಟ್ಟೆ ಹಶ್ವಾಗ್ತಾ ಇರುತ್ತೆ ಅಂಥ ಟೈಮಲ್ಲಿ ನಾವು ಒಂದೇ ಸಲಿಗೆ 2 ಕುಕ್ಕರ್ ಇಟ್ಟು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸಿಹಿ ಪೊಂಗಲ್ಲು ಖಾರ ಪೊಂಗಲ್ನ ಒಂದೇ ಸಲಿಗೆ ಮಾಡ್ಕೊಳ್ಬೋದು, ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ದೇವ್ರ ನೈವೇದ್ಯಕ್ಕೂ ಕೂಡ ಆಗುತ್ತೆ. ಮಕ್ಳು ಹಶ್ವಾಗ್ತಾ ಇದೆ ಅಂದರೆ ಅವ್ರಿಗೂ ಕೂಡ ಹಾಕೊಡೋಕ್ಕೆ ಈಸಿ ಆಗುತ್ತೆ. ಹಂಗಾಗಿ ಈ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲಾಗಿ ಮಾಡ್ಕೊಳ್ಬೋದು. ಪೂರ್ತಿ ವಿಡಿಯೋ ನೋಡಿ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಅದ್ಭುತವಾಗಿರುತ್ತೆ ರುಚಿ ಈ ಥರ ಮಾಡ್ಕೊಳ್ಳೋದ್ರಿಂದ. ಇಟ್ಕವರೆ ಬೇಳೆಯಿಂದ ನೀವು ಈ ಒಂದು ಕಿಚಡಿನ ಮಾಡ್ಕೊಳ್ಬೋದು. ಬನ್ನಿ ಅದನ್ನು ಯಾವ ಥರ ಮಾಡೋದಂತ ತೋರಿಸ್ತೀನಿ. ಇಲ್ಲಿ ಅರ್ಧ ಲೋಟದಷ್ಟು ನಾನು ಹೆಸರು ಬೇಳೆನ ತೊಗೊಂಡಿದ್ದೀನಿ. ಚೆನ್ನಾಗಿ ನಾವು ಹುರ್ಕೊಳ್ಬೇಕಾಗುತ್ತೆ. ಇದಕ್ಕೆ ಯಾವುದೇ ರೀತಿ ಎಣ್ಣೆ ಬೆಣ್ಣೆ ಏನೂ ಹಾಕೋಕೆ ಹೋಗಬೇಡಿ. ಎಣ್ಣೆ ಬೆಣ್ಣೆ ಹಾಕಿದ್ರೆ ಏನಾಗುತ್ತೆ ಅಂದರೆ ಹೆಸರು ಬೇಳೆ ಸರಿಯಾಗಿ ಬೇಯಲ್ಲ, ಎಣ್ಣೆ ಇದಾಗುತ್ತಲ್ವ. ಹಂಗಾಗಿ ನೀವು ಡ್ರೈ ಆಗಿ ನೀವು ಈ ಥರ ಹುರ್ಕೊಳ್ಳಿ ಚೆನ್ನಾಗಿ ಕೆಂಪಿಗೆ. ನೋಡಿ ಈ ಥರ ಹುರ್ಕೊಂಡು ನಂತರ ನಾನು ಏನು ಮಾಡ್ತೀನಿ, ಇದನ್ನು ತೊಳ್ಕೊಂಬರ್ತೀನಿ. ಅದಕ್ಕೂ ಮುಂಚೆ ಒಂದು ಕುಕ್ಕರ್ನ ಕೂಡ ಇಟ್ಕೊಳ್ತೀನಿ. ನೋಡಿ ಇವಾಗ ಕುಕ್ಕರ್ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ 1 ಲೋಟ ಅಕ್ಕಿ ಹಾಕ್ತೀರಾ ಅಂದರೆ ನೀವು 3 ಲೋಟದಷ್ಟು ನೀರು ಹಾಕ್ಕೊಳ್ಬೇಕು. ಇಲ್ಲಿ ಫಸ್ಟು ನಾನು ತೊಳೆದು ಈ ಒಂದು ಹೆಸರು ಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾವು ಮಾಮೂಲಿ ಅನ್ನಕ್ಕೆಲ್ಲ ಬಳಸ್ತೀವಲ್ವ ಸೋನಾ ಮಸೂರಿ, ಅದನ್ನು ಬೇಕಾದರೂ ಹಾಕ್ಕೊಳ್ಬೋದು, ರೇಷನ್ ಅಕ್ಕಿ ಬೇಕಾದರೂ ನೀವು ಹಾಕ್ಕೊಳ್ಬೋದು. ಅದನ್ನು ಕೂಡ ಅಕ್ಕಿನ ಚೆನ್ನಾಗಿ ತೊಳೆದು ಇದ್ರ ಜೊತೆ ಹಾಕಿ ಒಂದು ಮಿಕ್ಸ್ ಕೊಡಬೇಕಾಗುತ್ತೆ. ಇವಾಗ ಫಸ್ಟ್ ಮಿಕ್ಸ್ ಕೊಟ್ಟಿದ್ದಾಯಿತು. ಇವಾಗ ಅಕ್ಕಿ ನೋಡಿ ತೋರಿಸ್ತಾ ಇದ್ದೀನಿ. ನಾನು ಮಾಮೂಲಿ ಯೂಸ್ ಮಾಡೋಂಥದ್ದನ್ನೇ ಬಳಸಿದ್ದೀನಿ. ಇದನ್ನು ಕೂಡ 2 ಬಾರಿ ತೊಳೆದು ಚೆನ್ನಾಗಿ ನಾವು ಹಾಕೊಳ್ಳೋಣ.
ಇದನ್ನ ತೊಳೆಯೋದಕ್ಕಿಂತ ಮುಂಚೆ ನಾನು ಅರ್ಧ ಲೋಟದಷ್ಟು ನಾನು ಹೆಸರುಬೇಳೆನ ಹಾಕಿದ್ನಲ್ವಾ, ಹಂಗಾಗಿ ನಾನು 1 ಲೋಟದಷ್ಟು ಅಕ್ಕಿನ ಹಾಕ್ತಾ ಇದ್ದೀನಿ. ನೀವೇನಾದರೂ 1 ಲೋಟ ಹೆಸರುಬೇಳೆನ ಬಳಸಿದ್ರೆ 2 ಲೋಟದಷ್ಟು ಅಕ್ಕಿನ ಬಳಸ್ಕೊಳ್ಳಿ. ಈಗ ತೊಳೆದಿರ್ತಕ್ಕಂಥ ಅಕ್ಕಿನೆಲ್ಲ ಹಾಕಿ ಹೆಸರುಬೇಳೆ ಮತ್ತು ಅಕ್ಕಿನ ಚೆನ್ನಾಗಿ ಒಂದು ಮಿಕ್ಸ್ ಕೊಡಬೇಕಾಗುತ್ತೆ. ನೋಡಿ, ಪೂರ್ತಿಯಾಗಿ ಎಲ್ಲನೂ ಕೂಡ ಹಾಕ್ಕೊಂಡು ಒಂದು ಮಿಕ್ಸ್ ಕೊಟ್ಟು ಇದನ್ನು 3 ವಿಷಲ್ನ ನಾವು ತೊಗೊಳ್ಬೇಕಾಗತ್ತೆ. 3 ವಿಷಲ್ ತೊಗೊಂಡ್ರೆ ತುಂಬ ಚೆನ್ನಾಗಿ ಹೆಸರುಬೇಳೆ ಆಗಲಿ ಅಥವಾ ಅನ್ನ ಆಗಲಿ, ನೀವು ಎಷ್ಟು ಚೆನ್ನಾಗಿ ಅನ್ನ ಹೆಸರುಬೇಳೆನ ಬೇಯಿಸ್ಕೊಳ್ತೀರಾ ಅಷ್ಟು ಚೆನ್ನಾಗಿ ನಿಮಗೆ ಪೊಂಗಲ್ ರೆಡಿ ಆಗುತ್ತೆ. ಸಿಹಿ ಪೊಂಗಲ್ಲು ಮತ್ತು ಖಾರ ಪೊಂಗಲ್ನ ಒಂದೇ ಕುಕ್ಕರಲ್ಲಿ ಮಾಡ್ಕೊಳ್ಬೋದು. ಇವಾಗ 3 ವಿಷಲ್ ಆಗಿದೆ ನೋಡಿ. ಇವಾಗ ತೆಗೆದು ತೋರಿಸ್ತಾ ಇದ್ದೀನಿ ಯಾವ ಥರ ಬೆಂದಿದೆ ಅಂತ. ನೋಡಿ, ಈ ಥರ ಬೇಯಿಸ್ಕೊಳ್ಬೇಕು. ನಿಮ್ಗೇನಾದರೂ ಇವಾಗ ಸ್ವಲ್ಪ ಉದುರಾಗಿದೆಯಪ್ಪ ಅಂತಂದರೆ ಏನು ಮಾಡ್ಬೇಕಂತಂದರೆ, ಬೇಳೆನ ಮಸಿತೀವಲ್ವಾ ಆ ಥರದೊಂದು ಮಂತನ್ನ ತೊಗೊಂಡು ಚೆನ್ನಾಗಿ ನೀವು ಮಸ್ಕೊಳ್ಬೇಕಾಗತ್ತೆ. ಈಗ ನಾನು ಸಿಹಿ ಪೊಂಗಲ್ನ ಮಾಡ್ತಾ ಇದ್ದೀನಿ. ಇಲ್ಲಿ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪಕ್ಕೆ ನಿಮ್ಮ ಮನೇಲಿ ಯಾವುದಿದೆ ನೋಡಿ ಡ್ರೈ ಫ್ರೂಟ್ಸು ಅದನ್ನು ಹಾಕ್ಕೊಂಡು ಚೆನ್ನಾಗಿ ನೀವು ಅದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಳಿ. ನಂತರ ಎತ್ತಿಟ್ಕೊಳ್ತಾ ಇದ್ದೀನಿ ಒಂದು ಪ್ಲೇಟ್ಗೆ. ನಂತರ ಇದಕ್ಕೆ ಬೆಲ್ಲ, ಚೆನ್ನಾಗಿರೋ ಬೆಲ್ಲ ಆದರೆ ನೀವು ಹಿಂಗೇನೆ ಡೈರೆಕ್ಟ್ ಬಳಸ್ಬೋದು, ಅಥವಾ ಏನಾದರೂ ಕಲ್ಲು ಗಲೀಜಿದೆ ಅಂದರೆ ನೀವು ಸೋದಿಸ್ಕೊಳ್ಬೇಕಾಗತ್ತೆ. ಈಗ ನಾನು ಕಪ್ಪು ಬೆಲ್ಲ ಬರುತ್ತಲ್ವ, ಅದು ತುಂಬಾ ಚೆನ್ನಾಗಿದೆ, ನಾಟಿ ಬೆಲ್ಲ. ಬೆಲ್ಲನ ನೀವು ನಿಮ್ಮ ರುಚಿಗೆ ತಕ್ಕಂತೆ ನೀವು ಬಳಸ್ಕೊಳ್ಬೋದು. ಏಕೆಂದರೆ ಒಬ್ಬೊಬ್ಬರು ಸ್ವೀಟ್ ಜಾಸ್ತಿ ತಿಂತಾರೆ, ಒಬ್ಬೊಬ್ಬರು ಕಮ್ಮಿ ತಿಂತಾರೆ. ಹಂಗಾಗಿ ನಿಮ್ಗೆ ಏನಾದರೂ ಅಳತೆ ಗೊತ್ತಾಗಿಲ್ಲ ಅಂದರೆ 1 ಲೋಟದಷ್ಟು ನಿಮಗೆ ಅನ್ನ ಇದೆ ಅಂತಂದರೆ, ಅನ್ನ ಹೆಸರುಬೇಳೆ 1 ಲೋಟದಷ್ಟು ಇದೆ ಅಂದರೆ 1/4 ಭಾಗದಷ್ಟು ನೀವು ಬೆಲ್ಲನ ಯೂಸ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಏನಾದರೂ ಲಾಸ್ಟಲ್ಲಿ ನಿಮಗೆ ಏನಾದರೂ ಕಮ್ಮಿ ಆಯಿತು ಸಿಹಿ ಅಂಶ ಅಂದರೆ 1-2 ಸ್ಪೂನು ಸಕ್ಕರೆ ಕೂಡ ಬಳಸ್ಕೊಳ್ಬೋದು. ಇಲ್ಲಿ ನಾನು 1 ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡು ಈ ಬೆಲ್ಲ ಚೆನ್ನಾಗಿ ಕರಗಬೇಕು. ಕರಗೋವರೆಗೂ ನಾವು ಇದೇನು ಪಾಕ ಬರಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ, ಬೇಗನೆ ಕರಗುತ್ತೆ ಬೆಲ್ಲ. ಆಮೇಲೆ ನಾವು ಬೇಯಿಸ್ಕೊಂಡಿದ್ವಲ್ವ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ನೀವೇನಾದರೂ ಈ ಟೈಮಲ್ಲಿ ಮಾಡಿದ್ರೆ ಮಾತ್ರ ಸಾಫ್ಟ್ ಆಗುತ್ತೆ ಅನ್ನ ಮತ್ತು ಹೆಸರುಬೇಳೆ. ನೀವೇನಾದರೂ ಬೆಲ್ಲದ ನೀರಿಗೆ ಹಾಕಿದ್ರಿ ಅಂದರೆ ಒಂದು ಚೂರು ಕೂಡ ಮೆತ್ತಗಾಗಲ್ಲ ಸ್ನೇಹಿತರೆ, ಇನ್ನೂ ಗಟ್ಟಿ ಆಗುತ್ತೆ. ಹಂಗಾಗಿ ನಿಮ್ಗೆ ಏನಾದರೂ ಇನ್ನೂ ಸಾಫ್ಟ್ ಬೇಕು ಅಂತಂದರೆ ನಾನು ಮೊದಲೇ ಹೇಳ್ದಂಗೆ ಬೇಳೆ ಮಸಿತೀವಲ್ವ ಅಂಥ ಮಂತನ ತೊಗೊಂಡು ಚೆನ್ನಾಗಿ ಅನ್ನನ ಮಸ್ಕೊಳ್ಳಿ. ಇವಾಗ ಸುತ್ತ ಕುದೀತಾ ಇದೆ ನೋಡಿ. ಸುತ್ತ ಕುದಿಯೋದಕ್ಕೆ ಇವಾಗ ಕುದಿಯೋ ನೀರಿಗೆ ಕುದಿಯೋ ಒಂದು ಬೆಲ್ಲಕ್ಕೆ ಏನು ಮಾಡಿದ್ದೀನಿ, 1 ಹಿಡಿಯಷ್ಟು ನಾನು ತೆಂಗಿನಕಾಯಿ ತುರಿನ ಬಳಸ್ಕೊಂಡಿದ್ದೀನಿ. ತೆಂಗಿನಕಾಯಿ ತುರಿ ಬಳಸೋದ್ರಿಂದ ಇನ್ನೂ ಚೆನ್ನಾಗಿ ರುಚಿ ಕೊಡುತ್ತೆ. ತೆಂಗಿನಕಾಯಿನ ಸ್ಕಿಪ್ ಮಾಡೋಕೆ ಹೋಗಬೇಡಿ ಸ್ನೇಹಿತರೆ. ಸಿಹಿ ಪೊಂಗಲಲ್ಲಿ ತೆಂಗಿನಕಾಯಿ ಇರಲೇಬೇಕು. ನೋಡಿ, ಈ ಥರ ಚೆನ್ನಾಗಿ 1-2 ಬಾರಿ ಕುದಿಲಿ. 1-2 ನಿಮಿಷ ಕುದಿದ ಮೇಲೆ ಆ ಒಂದು ತೆಂಗಿನಕಾಯಿ ಅಲ್ಲಲ್ಲಿ ಸಿಗ್ತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ಬೇಯಿಸಿಟ್ಕೊಂಡಿದ್ವಲ್ವ ನಾವು ಅನ್ನ ಮತ್ತು ಹೆಸರುಬೇಳೆ, ಅದನ್ನು ಕೂಡ ಈ ಥರ ಹಾಕ್ಕೊಂಡು ನಿಮ್ಗೆ ಎಷ್ಟು ಬೇಕು ಅಷ್ಟನ್ನು ಇದನ್ನು ಚೆನ್ನಾಗಿ ಒಂದು ಮಿಕ್ಸ್ ಕೊಡಬೇಕು. ಇವಾಗ ಆ ಒಂದು ಅನ್ನ ಹೆಸರುಬೇಳೆ ಇತ್ತಲ್ವ ಅದು ಚೆನ್ನಾಗಿ ಆ ಒಂದು ಬೆಲ್ಲದ ಪಾಕ ಅಂದರೆ ಬೆಲ್ಲದ ನೀರನ್ನ ಹೀರ್ಕೊಳ್ಳುತ್ತೆ ಸ್ನೇಹಿತರೆ. ಆವಾಗ ಇನ್ನಷ್ಟು ಗಟ್ಟಿಯಾಗುತ್ತೆ. ಮುಂಚೆನೇ ನಾನು ಹೇಳ್ದಂಗೆ ಈಗ ಹುರ್ಕೊಂಡಿದ್ವಲ್ವ ನಾವು ಡ್ರೈ ಫ್ರೂಟ್ಸ್ನೆಲ್ಲ ಅದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ನೀವು ಮಿಕ್ಸ್ ಕೊಡಬೇಕು. ಮಿಕ್ಸ್ ಕೊಟ್ಟು ಆ ಒಂದು ಕುದಿಲಿ ಅಂತ 1-2 ನಿಮಿಷಗಳ ಕಾಲ ನೀವು ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಚೆನ್ನಾಗಿ ಕುದ್ದು ಅದು ಏನಾಗುತ್ತೆ ಅಂದರೆ ಬೆಲ್ಲದೆಲ್ಲ ನೀರನ್ನ ಅನ್ನ ಹೀರ್ಕೊಳ್ಳುತ್ತೆ. ಆವಾಗ ತುಂಬ ಚೆನ್ನಾಗಿ ರುಚಿ ಕೊಡುತ್ತೆ. ನೋಡಿ, ಸುತ್ತ ಕುದೀತಾ ಇದೆ ಅಲ್ವಾ, ನಿಮ್ಗೆ ಗೊತ್ತಾಗ್ತಾ ಇದೆ. ಇವಾಗ ಲಾಸ್ಟಲ್ಲಿ ನಾನು ಏನು ಮಾಡ್ತೀನಿ ಅಂದರೆ 1 ಲೋಟದಷ್ಟು ಹಾಲನ್ನ ನಾನು ಕಾಯಿಸಿ ಇಟ್ಕೊಂಡಿದ್ದೀನಿ. ಹಾಲನ್ನ ಹಾಕೋದ್ರಿಂದ ಇನ್ನಷ್ಟು ರುಚಿ ಅದ್ಭುತವಾಗುತ್ತೆ ಸ್ನೇಹಿತರೆ. ನೋಡಿ, ಒಂದ್ಸಲ ಟ್ರೈ ಮಾಡಿ ನೋಡಿ ಈ ಹಬ್ಬದಲ್ಲಿ. ಇವಾಗ ಹಾಲನ್ನು ಕೂಡ ಕಾಯಿಸಿ ಇಟ್ಕೊಂಡಿದ್ದೀನಿ. ಇವಾಗ ಲಾಸ್ಟಲ್ಲಿ ನಾನೇನು ಮಾಡ್ತೀನಿ, ಹಾಲನ್ನ ಹಾಕ್ಕೊಳ್ತೀನಿ. ನೋಡಿ, ಇವಾಗ ಹಾಲನ್ನ ಕಾಯಿಸಿಟ್ಕೊಂಡಿದ್ನಲ್ವ ಅದು ಪೂರ್ತಿಯಾಗಿ ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಕೊಟ್ಟು 1 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಆ ಒಂದು ಹಾಲನ್ನು ಕೂಡ ಅನ್ನ ಇತ್ತಲ್ವ ಅದು ಹೀರ್ಕೊಳ್ಳುತ್ತೆ. ಆವಾಗ ರುಚಿ ಅದ್ಭುತವಾಗುತ್ತೆ. ಇದು ನಾವು ಒಂದ್ಸಲಿ ಮಾಡಿ ನೋಡಿ, ಈ ಥರ ತುಂಬ ರುಚಿಯಾಗಿ ಹೋಗುತ್ತೆ. ಮತ್ತು ದೇವಸ್ಥಾನದಲ್ಲಿ ಕೊಡ್ತಾರಲ್ವ ಆ ಥರ ಟೇಸ್ಟ್ ಬರುತ್ತೆ ಸ್ನೇಹಿತರೆ. ನಾನು ಮುಂಚೆ ಹೇಳ್ದಂಗೆ ಸ್ವಲ್ಪ ಸಾಫ್ಟಾಗಿ ನೀವು ಅನ್ನ ಮತ್ತು ಹೆಸರುಬೇಳೆನ ಬೇಯಿಸ್ಕೊಳ್ಬೇಕಾಗತ್ತೆ. ನೋಡಿ, ಇಷ್ಟ ಆಯಿತು. ಇಷ್ಟ ಆದ ನಂತರ ನಾವು ಸೈಡ್ಗೆ ಎತ್ತಿಟ್ಕೊಳ್ಳೋಣ. ನಂತರ ನಾವು ಖಾರ ಪೊಂಗಲ್ನ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಇವಾಗ ಖಾರ ಪೊಂಗಲ್ಗೆ ನಾನು 1 ಸ್ಪೂನಷ್ಟು ಎಣ್ಣೆ, 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಚಿಟಪಟ ಅಂದಿದ ತಕ್ಷಣ ನಾವು ಜೀರಿಗೆ ಮೆಣಸನ್ನು ಕುಟಾಣಿಲಿ ಅಲ್ಲೇ ಪಕ್ಕದಲ್ಲಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಅಂದರೆ ಮಿಕ್ಸಿನಲ್ಲಿ ಪೌಡ್ರು ಮಾಡೋದಕ್ಕಿಂತ ಈ ಥರ ಕುಟಾಣಿಯಲ್ಲಿ ಅರ್ಧಂಬರ್ಧ ಪೌಡ್ರು ಮಾಡಿ ಹಾಕೋದ್ರಿಂದ ಅಲ್ಲಲ್ಲಿ ಖಾರ ಪೊಂಗಲಲ್ಲಿ ಸಿಕ್ಕಿದ್ರೆ ತುಂಬ ರುಚಿ ಕೊಡುತ್ತೆ. ಇದು ಒಂದ್ಸಲಿ ಟ್ರೈ ಮಾಡಿ ನೋಡಿ. ಇವಾಗ ಹಾಕಿದ ನಂತರ ಜೀರಿಗೆ ಮೆಣಸನ್ನು ನಾನು 1/2 ಸ್ಪೂನಷ್ಟು ಜೀರಿಗೆ, 1/2 ಸ್ಪೂನಷ್ಟು ಮೆಣಸನ್ನು ಹಾಕಿ
ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ ನಂತರ ಖಾರಕ್ಕೆ ಇಲ್ಲಿ ಹಸಿಮೆಣಸಿಕಾಯನ್ನ ಬಳಸಿದ್ದೀನಿ. ಜೊತೆಗೆ ಗೋಡಂಬಿ ಇದ್ದರೆ ಗೋಡಂಬಿನೂ ಹಾಕ್ಕೊಳ್ಳಿ, ಕರ್ಬೇವಿನ ಸೊಪ್ಪನ್ನು ಹಾಕಿ ಖಾರ ಬಿಡೋವರೆಗೂ ನಾನು ಈ ಒಂದು ಹಸಿಮೆಣಸಿಕಾಯನ್ನ ಹುರ್ಕೊಳ್ತೀನಿ ಚೆನ್ನಾಗಿ. ನಂತರ ಇಲ್ಲಿ ಇಟ್ಕವ್ರೆ ಬೇಳೆ ಇದೆ, ಅದನ್ನು ಹಾಕ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ. ಇದನ್ನು ಎಣ್ಣೆಯಲ್ಲಿ ಒಂದು ಮುಕ್ಕಾಲು ಭಾಗದಷ್ಟು ನಾವು ಹುರ್ಕೊಳ್ಬೇಕಾಗತ್ತೆ. ಒಂದು ಹಿಡಿಯಷ್ಟು ಇಕ್ಕಿದವರೆ ಬೇಳೆನ ನೀವು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಚೆನ್ನಾಗಿ ಹುರಿದ ನಂತರ 1 ಲೋಟದಷ್ಟು ನಾನು ನೀರನ್ನ ಬಳಸ್ತಾ ಇದ್ದೀನಿ ಇಲ್ಲಿ. ಇದರಲ್ಲಿ ಒಂದು ಕಾಲು ಭಾಗದಷ್ಟು ಆ ಇಟ್ಕವ್ರೆ ಬೇಳೆ ಚೆನ್ನಾಗಿ ಬೇಯುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಒಂದು 2 ನಿಮಿಷಗಳ ಕಾಲ ನಾನು ಏನು ಮಾಡ್ತೀನಿ, ಮುಚ್ಚಿಟ್ಕೊಳ್ತೀನಿ. ಯಾಕೆಂತಂದರೆ ಇದನ್ನು ಮುಚ್ಚಿ ಬೇಯಿಸೋದ್ರಿಂದ ತುಂಬಾ ಬೇಗನೆ ಆ ಒಂದು ಖಾರ ಇರ್ಬೋದು, ಹಸಿಮೆಣಸಿಕಾಯಲ್ಲಿರೋದು ಮತ್ತು ಅವರೆ ಬೇಳೆ ಹಾಕಿದ್ದೀವಲ್ವ, ಅದು ಕೂಡ ಚೆನ್ನಾಗಿ ಸಾಫ್ಟಾಗಿ ಬೇಯುತ್ತೆ ಅನ್ನೋದಕ್ಕೋಸ್ಕರ ನಾನು ಇಲ್ಲಿ ಸ್ವಲ್ಪ ಅರಿಶಿನ ಪುಡಿನೂ ಈ ಟೈಮಲ್ಲಿ ಸೇರಿಸ್ಕೊಳ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಒಂದು 2 ನಿಮಿಷಗಳ ಕಾಲ ನಾನು ಮುಚ್ಚಿಡ್ತೀನಿ ಇದನ್ನು. ನೋಡಿ, ಮುಚ್ಚಿದ್ದಾಯಿತು. ಇವಾಗ ನೋಡಿ, ಇದನ್ನು ಕ್ಲೋಸ್ ಮಾಡಿ ಓಪನ್ ಮಾಡಿದ್ದೀನಿ. ಇವಾಗ ಯಾವ ಥರ ಬೆಂದಿದೆ ಅಂತ ನಿಮಗೆ ಒಂದೇ ಒಂದನ್ನು ತೋರಿಸ್ತೀನಿ. ನೋಡಿ, ಈ ಥರ ಬೆಂದಿದ್ರೆ ಸೂಪರಾಗಿರುತ್ತೆ. ಇವಾಗ ಚೆನ್ನಾಗಿ ಆಗಿದೆ. ಇವಾಗ ನಾವು ಕುಕ್ಕರಲ್ಲಿ ಇಟ್ಕೊಂಡಿದ್ವಲ್ವ ಅನ್ನನ, ಅದನ್ನೆಲ್ಲ ಕೂಡ ಇದಕ್ಕೆ ಶಿಫ್ಟ್ ಮಾಡ್ಕೊಳ್ಳೋಣ. ನೋಡಿ, ನಾನು ಅಲ್ಲೇ ಸೌಟಲ್ಲಿ ನಾನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಅದೇ ಥರನೇ ಮಾಡ್ಕೊಳ್ಳಿ. ನೋಡಿ, ಒಂದೇ ಇದರಲ್ಲಿ ಒಂದು ಕುಕ್ಕರಲ್ಲಿ ಅನ್ನ ಬೇಳೆನ ಬೇಯಿಸ್ಕೊಂಡ್ಬಿಟ್ರಿ ಅಂದರೆ 2 ರೆಸಿಪಿನ ನಾವು ಒಂದೇ ಸಲ ಮಾಡ್ಕೊಳ್ಬೋದು. ಮಕ್ಳಿಗೂ ಹೊಟ್ಟೆ ಇಷ್ಟ ಇರುತ್ತೆ, ಎತ್ತಾಗಿ ದೇವ್ರ ಪೂಜೆನೂ ಮಾಡಬೇಕಾಗತ್ತೆ. ಹಂಗಾಗಿ ಹೆಣ್ಮಕ್ಳಿಗೆ ಕ್ಲೀನಿಂಗ್ ಆಗ್ಬೋದು, ಪೂಜೆ ಆಗ್ಬೋದು, ತುಂಬ ಅರ್ಜೆಂಟಲ್ಲಿ ಇರ್ತೀವಿ ಹಬ್ಬಗಳಂದಾಗ ಖಂಡಿತವಾಗ್ಲೂ ಈ ಥರ ಮಾಡಿ ನೋಡಿ. ತುಂಬಾ ನಮ್ಮ ಕೆಲಸನೂ ಈಸಿ ಆಗುತ್ತೆ, ಒಂದು ನೆಮ್ಮದಿನೂ ಸಿಗುತ್ತೆ ಅಂತಲೇ ಹೇಳ್ಬೋದು. ನೋಡಿ, ನೋಡ್ತಾ ಇದ್ರೇ ತಿನ್ಬೇಕು ಅನಿಸ್ತಾ ಇದೆ ಅಲ್ವಾ ನಿಮಗೆ? ಎಷ್ಟು ಸಖತ್ತಾಗಿತ್ತಂದರೆ ತುಂಬಾ ಇಷ್ಟಪಟ್ಟರು ಮನೆಯವರು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹೆಸರುಬೇಳೆ ಏನಾಗುತ್ತೆ ಈ ಟೈಮಲ್ಲಿ ಖಾರದಲ್ಲಿ ಏನಾಗುತ್ತೆ, ಸ್ವಲ್ಪ ಸಾಫ್ಟ್ ಆಗುತ್ತೆ. ಅನ್ನ ಹೆಸರುಬೇಳೆ ಎಲ್ಲ ತುಂಬಾ ಸಾಫ್ಟ್ ಆಗುತ್ತೆ. ಬೆಲ್ಲದ ನೀರು ಬಿದ್ದ ಮೇಲೆ ಮಾತ್ರ ಅದು ಸಾಫ್ಟ್ ಆಗಲ್ಲ. ಈ ಒಂದು ಹೆಸರುಬೇಳೆ ಖಾರ ಪೊಂಗಲಲ್ಲಿ ಸಾಫ್ಟ್ ಆಗುತ್ತೆ ಅನ್ನ ಹೆಸರುಬೇಳೆ. ನೋಡಿ ಯಾವ ಥರ ಆಗಿದೆ ಅಂತ ತೋರಿಸ್ತಾ ಇದ್ದೀನಿ. ಆ ಗೋಡಂಬಿ ಇರ್ಬೋದು, ಇಟ್ಕಿದವರೆ ಬೇಳೆ ಇರ್ಬೋದು, ಎಲ್ಲನೂ ಕೂಡ ಪರ್ಫೆಕ್ಟಾಗಿ ರೆಡಿಯಾಗಿದೆ ಸ್ನೇಹಿತರೆ. ತುಂಬಾ ರುಚಿ ಕೊಡುತ್ತೆ. ನೀವು ಒಂದ್ಸಲ ಈ ಹಬ್ಬದಲ್ಲಿ ಟ್ರೈ ಮಾಡಿಬಿಟ್ಟು ಹೆಂಗೆ ಬಂತು ಅಂತ ತಿಳಿಸಿ. ಹೊಸಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ. ನೋಡಿ, ಇಷ್ಟೇ. ಇದ್ರ ಮೇಲೆ ಒಂದು ತೆಳುವಾದ ಒಂದು ಚಟ್ನಿನ ಮಾಡಿಕೊಂಡು 1 ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ.